ಗಣಪತಿ ನಮಃ. ಅನ್ನಪೂರ್ಣೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಸರಸ್ವತಿ ಪೂಜೆ ಚಂಡಿಕಾ ಹೋಮ ಇತ್ತು. ಈ ಗಣೇಶ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಾವು ಬಹಳ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ವಿ. ಬಹಳ ಸತ್ಯ ಇರುವಂಥ ಸನ್ನಿಧಿ ಇದು. ಇಲ್ಲಿ ರವೀಂದ್ರ ಭಟ್ರು ಬಹಳ ಚೆನ್ನಾಗಿ ಪೂಜೆ ಎಲ್ಲ ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ವರ್ಷ ದಸರಾ ನವರಾತ್ರಿ ವಿಶೇಷವಾಗಿ 9 ದಿನಗಳೂ ಹೋಮ, ಪೂಜೆ, ಪ್ರಸಾದ, ವಿಶೇಷವಾದ ಅಲಂಕಾರಗಳು ಮಾಡ್ತಾರೆ. ನಮ್ಗೆ ಮಹಾಲಕ್ಷ್ಮಿ ಲೇಔಟ್ನ ನಾಗಪುರ ಕ್ಷೇತ್ರದಲ್ಲಿ ಭಾಳ ಹೆಸರುವಾಸಿಯಾಗಿರೋ ಸತ್ಯ ಇರೋವಂಥ ಸನ್ನಿಧಿ ಇದು. ಇದರಲ್ಲಿ ವಿಶೇಷ ಏನಂದರೆ ಇಲ್ಲ ಸುತ್ತಮುತ್ತಲೆಲ್ಲ ಭಾಳಷ್ಟು ಜನ ಬರ್ತಾರೆ. ಇಲ್ಲಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಭಗವತಿ ಅನ್ನಪೂರ್ಣೇಶ್ವರಿ, ಚಂಡಿಕಾ, ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಮಸ್ತ ಜನತೆಗೂ ನವರಾತ್ರಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀಮತಿ ಚೇತನ ಕೇಶವಮೂರ್ತಿ. ಹೌದು, 2000-3000 ಜನರು ದಿನ ಬರ್ತಾಯಿದ್ದಾರೆ. 9 ದಿನವೂ ಬರ್ತಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ನೃತ್ಯ, ಸಂಗೀತ, ಹರಿಕತೆ ಮತ್ತು ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಎಲ್ಲ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ, ಭಾವಗೀತೆ, ಭಕ್ತಿಗೀತೆಗಳು ಸಹಿತ ಇದೆ. ಭಾಳಷ್ಟು ಜನ ಬರ್ತಾರೆ. ಇದರದ್ದು ಕೀರ್ತಿ ರವೀಂದ್ರ ಭಟ್ರು ಖಂಡಿತ ಸಲ್ಲಬೇಕು. ಮತ್ತು ಇದು ನಮ್ಮ ಟ್ರಸ್ಟ್ ಇದೆ. ಟ್ರಸ್ಟಲ್ಲಿ ಎಲ್ಲರೂ ನಮ್ಮ ಮನೆ ಪೂಜೆ, ನಮ್ಮ ದೇವರು ಅಂತ ಭಾಳ ಆಸಕ್ತಿಯಿಂದ ಓಡಾಡ್ತಾರೆ. ಚೆನ್ನಾಗಿ ಅರೇಂಜ್ ಕೂಡ ಮಾಡಿದ್ದಾರೆ. ಖಂಡಿತ ಕ್ಷೇತ್ರದಲ್ಲಿ ನೆಮ್ಮದಿ ನೆಲೆಸಲಿ. ಈ ಕ್ಷೇತ್ರದ ಎಲ್ಲ ಹಿರಿಯರಿಗೂ ಭಗವತಿ ಆರೋಗ್ಯ ಕೊಡಲಿ. ಮಕ್ಕಳೆಲ್ಲ ಚೆನ್ನಾಗಿ ಓದಲಿ. ಮೊಬೈಲನ್ನು ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡಲಿ. ಈ ಥರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಲಿ. ಮತ್ತು ಎಲ್ಲರಿಗೂ ಆರೋಗ್ಯ, ನಗು, ಸಂತೋಷ, ನೆಮ್ಮದಿ ಕೊಡಲಿ. ಮುಂದೆ ಯಾವುದೇ ಮಹಾಮಾರಿಗಳು ಬರದಲ್ಲೇ ಇರಲಿ ಈ ದೇಶಕ್ಕೆ, ನಮ್ಮ ಪ್ರಾಂತ್ಯಕ್ಕೆ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಎಲ್ಲರೂ ನಗ್ತಾ ಇರಬೇಕು. ಆ ಭಗವತಿ ಆಶೀರ್ವಾದ ನಮ್ಮ ಸರ್ಕಾರ ಇದೆ. ಯಾವ ಪದವಿ ಕೊಡದಲ್ಲೇ ಇರಲಿ, ಪರವಾಗಿಲ್ಲ. ಅದೆಲ್ಲ ನಾವೇನು ಅಪೇಕ್ಷೆ ಪಡಲ್ಲ. ಅವ್ರ ಪಕ್ಷಕ್ಕಾಗಿ ದುಡಿತೀವಿ.